Hello guys, welcome back to my YouTube channel guys. So please ಯಾರು ಬೈಯಕ್ಕೆ ಬೀಳಕ್ಕೆ ಹೋಗ್ಬೇಡಿ. ಒಳ್ಳೆ ದೆವ್ವ ಥರ ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ. ಸೊ ನನಗೆ ಫೋಟೋಶೂಟ್ ಇತ್ತು, ಅದಕ್ಕೆ ಇಷ್ಟೊಂದು ಹೆವಿ ಮೇಕಪ್ ಹಾಕಿದ್ದಾರೆ. ಬೇಗ ಶೂಟೆಲ್ಲ ಆದಮೇಲೆ ಬೇಗ ರಿಮೂವ್ ಮಾಡಿಬಿಡಬೇಕು, ಇಲ್ಲಾಂದರೆ ಸ್ಕಿನ್ ರ್ಯಾಷಸ್, ಈಚಿಂಗ್, ಪಿಂಪಲ್ಸ್, ಇರಿಟೇಷನ್, ತುಂಬ ಪಿಗ್ಮೆಂಟೇಷನ್ ಏನೇನೋ ಆಗುತ್ತೆ ಮೇಕಪ್ಪಿಂದ. ಸೊ ಅದಕ್ಕೆ ಇಮ್ಮಿಡಿಯೇಟ್ಲಿ ಮೇಕಪ್ ರಿಮೂವ್ ಮಾಡಿಬಿಡಬೇಕು. ಮೇಕಪ್ ರಿಮೂವ್ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತಾರೆ ಅಂದರೆ ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಈ ಥರ ಕ್ಲೆನ್ಸಿಂಗ್ ವಾಟರ್ ಗಾರ್ನಿಯರ್ದು ಇದು ಕಾಣಿಸ್ತಿದೆಯಾ, ಗಾರ್ನಿಯರ್ದು ಇದನ್ನು ಯೂಸ್ ಮಾಡ್ಬೋದು. ಕ್ಲೆನ್ಸಿಂಗ್ ಮಿಲ್ಕ್ ಇಲ್ಲಾಂದರೆ ಕ್ಲೆನ್ಸಿಂಗ್ ವಾಟರ್ ಎರಡು ಯೂಸ್ ಮಾಡ್ತೀನಿ. ಎರಡರಲ್ಲಿ ಯಾವುದು ನನಗೆ ಓಕೆ ಅನಿಸುತ್ತೆ ಅದು ಯೂಸ್ ಮಾಡಿ ರಿಮೂವ್ ಮಾಡ್ತೀನಿ. ಕೋಕೋನಟ್ ಆಯಿಲ್ ನಾನು ಒಂದು 2-3 ಸರಿ ಯೂಸ್ ಮಾಡಿದ್ದೆ ಗೈಸ್, ಬಿಕಾಸ್ ಅದು ನನಗೆ ಯೂಸ್ ಮಾಡಿ ರಿಮೂವ್ ಮಾಡಿದಾಗೆಲ್ಲ ಒಂಥರ ಫೇಸು ತುಂಬ ಬ್ಲ್ಯಾಕಿಶ್ ಅನಿಸುತ್ತೆ ನನಗೆ. ಒಂದು 2-3 ಡೇಸ್ ತನಕ ಒಂಥರ ಅನಿಸುತ್ತೆ ನನಗೆ. ಅದೇನೋ ನನಗೆ ಸ್ಪೆಷಲಿ ಕೋಕೋನಟ್ ಆಯಿಲ್ ಫೇಸ್ಗೆ ಸೆಟ್ ಆಗಿಲ್ಲ ಮೇಕಪ್ ರಿಮೂವ್ ಮಾಡೋದಕ್ಕೆ. ಆಯುರ್ವೇದ ಅವ್ರದ್ದು ಇದು ನಾನು ಕ್ಲೆನ್ಸಿಂಗ್ ಮಿಲ್ಕ್. ಸೊ ಇದನ್ನು ನಾನು ವೈಭವ್ ಸ್ಟೋರ್, ಎಲ್ರಿಗೂ ಗೊತ್ತಿರುತ್ತೆ ಮಾರ್ಕೆಟಲ್ಲಿದೆ ವೈಭವ್ ಸ್ಟೋರ್, ಅದು ಕಂಪ್ಲೀಟು ಮೇಕಪ್ ಐಟಮ್ಸ್ದು, ಪಾರ್ಲರ್ ಐಟಮ್ಸ್, ಸಾಲಾನ್ ಐಟಮ್ಸ್ ಎಲ್ಲ ಅಲ್ಲಿ ಸಿಕ್ಕುತ್ತೆ. ಸೊ ಇದನ್ನು ನಾನು ಇವಾಗ ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಸೊ ರೆಗ್ಯುಲರ್ ಯೂಸ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು. ಸೊ ಏನು ಮಾಡೋಣ ಅಂದರೆ ಇವತ್ತು ಕ್ಲೆನ್ಸಿಂಗ್ ವಾಟರ್, ಮಿಲ್ಕ್, ಒಂದು ಸೈಡ್ ಇದು. ಸೊ ಯಾವುದು ಪರ್ಫೆಕ್ಟಾಗಿ ಕ್ಲೀನ್ ಮಾಡುತ್ತೆ ಅಂತ ಕ್ಲೆನ್ಸಿಂಗ್ ವಾಟರ್ ವರ್ಸಸ್ ಕ್ಲೆನ್ಸಿಂಗ್ ಮಿಲ್ಕ್. ಸೊ ಟ್ರಯಲ್ ಮಾಡೋಣ ಅಂತ ಮೇಕಪ್ ರಿಮೂವ್ ಮಾಡೋದೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದಕ್ಕೆ ನಾನು ಕಾಟನ್ ಪ್ಯಾಡ್ಸ್ ಇಲ್ಲ, ಸೊ ಡೈರೆಕ್ಟ್ ನಾನು ಈ ಥರ ಕಾಟನ್ ಇಟ್ಕೊಂಡಿದ್ದೀನಿ ಗಾಯ್ಸ್. ಸ್ವಲ್ಪ ಈ ಥರ ಕಾಟನ್ ಪ್ಯಾಡ್ಸ್ ತಗೋತಾ ಇದ್ದೀನಿ. ಫಸ್ಟು ನಾನಿವಾಗ ಗಾರ್ನಿಯರ್ದು ಕ್ಲೆನ್ಸಿಂಗ್ ವಾಟರ್ ತಗೋತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಾ, ನನ್ನ ಫೇಸಲ್ಲಿ ಇವಾಗ ಅರ್ಧ kg ಮೇಕಪ್ ಇದೆ. ಸಾರಿ, ಈ ಕಡೆ ಅರ್ಧ kg, ಈ ಕಡೆ ಅರ್ಧ kg. ಸಿ, ಇದನ್ನು ರಿಮೂವ್ ಮಾಡಲೇ ಇಲ್ಲ, ಮರ್ತೋಗ್ಬಿಟ್ಟೆ. ಫೇಕ್ ಐ ಲ್ಯಾಶಸ್. ಆ್ಯಕ್ಚುಲಿ ಇದು ವಾಟರ್ ಪ್ರೂಫ್ ಮೇಕಪ್ ಮಾಡಿದ್ದು ನನಗೆ, ಸೊ ಅದಕ್ಕೆ ಇದು ಟೈಮ್ ತಗೊಳುತ್ತೆ, ಸ್ವಲ್ಪ ಸ್ಲೋಗಾಗುತ್ತೆ. ನಿಮ್ಗೇನು ಅನಿಸುತ್ತೆ ಗೈಸ್, ಹೆಣ್ಮಕ್ಳು ಮೇಕಪ್ ಹಾಕೋದು ಆಲ್ಮೋಸ್ಟು ಒಂದು 90% ಹುಡುಗರಿಗೆ ಇಷ್ಟ ಆಗಲ್ಲ, ಅಷ್ಟು ಹೆವಿ ಮೇಕಪ್ ಹಾಕೋದು. ಬಟ್ ಫೋಟೋಶೂಟ್ ಅಂತ ಬಂದಾಗ, ಮೂವೀಸ್ ಅಂತ ಬಂದಾಗ, ಸೀರಿಯಲ್ಸ್ ಅಂತ ಬಂದಾಗ ಎಕ್ಸ್ಪೆಷಲಿ ಮೇಕಪ್ ಹಾಕಲೇಬೇಕು. ಸೊ ನಿಮಗೇನು ಅನಿಸುತ್ತೆ, ಮೇಕಪ್ ಹಾಕೋದು ಇಷ್ಟ ಆಗುತ್ತಾ, ಇಷ್ಟ ಆಗಲ್ಲ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಎಷ್ಟು ಯೂಸ್ ಮಾಡಿದೆ ಗೊತ್ತಾ? 1 2 3 4 ಇಷ್ಟು ಯೂಸ್ ಮಾಡಿದೆ. ಸೊ ಇದು ಆಯಿತು ಒಂದು ಸೈಡ್. ಸಿ, ಮೇಕಪ್ ಎಷ್ಟಿದೆ ಈ ಸೈಡ್. ಸೊ ನೆಕ್ಸ್ಟ್ ಇದು ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡೋಣ. ಇದು ಆ್ಯಕ್ಚುಲಿ ಹಿಂಗಿರುತ್ತೆ ನೋಡಿ, ಕ್ರೀಮಿ ಟೆಕ್ಸ್ಚರ್ ಥರ ಇರುತ್ತೆ, ಕ್ರೀಮಿ ಥರ. ಸಿ, ಕ್ರೀಮ್ ಥರ ಇರುತ್ತೆ. ಇದು ಕ್ಲೆನ್ಸಿಂಗ್ ಮಿಲ್ಕ್ ಕೆಲವೊಬ್ಬರಿಗೆ ಸ್ವಲ್ಪ ಟ್ಯಾನ್ ಆಗಿರೋರಿಗೆ ಮತ್ತು ತುಂಬ ಓವರ್ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇದು ಅಷ್ಟು ಸೆಟ್ ಆಗೋದಿಲ್ಲ, ಒಂಥರ ಬರ್ನಿಂಗ್ ಥರ ಅಂತ ಅನಿಸುತ್ತೆ.
ಕೆಲವೊಬ್ಬರಿಗೆ ಕೋಕೋನಟ್ ಆಯಿಲ್ ಸೆಟ್ ಆಗಿಬಿಡುತ್ತೆ ಅದು ಅವ್ರಿಗೆ, ಸೊ ಅದರಲ್ಲಿ ಅವರು ರಿಮೂವ್ ಮಾಡ್ಕೊತಾರೆ. ಎಷ್ಟು ಪೇಷನ್ಸಿಂದ ಮೇಕಪ್ ಹಾಕಿರ್ತೀವಲ್ಲ ಅಷ್ಟೇ ಪೇಷನ್ಸಿಂದ ರಿಮೂವ್ ಮಾಡಬೇಕಾಗುತ್ತೆ. ಸೊ ಕೆಲವೊಬ್ಬರು ಮೇಕಪ್ ರಿಮೂವೇ ಮಾಡೋಕ್ಕೆ ಹೋಗೋದಿಲ್ಲ, ಡೈರೆಕ್ಟು ಫೇಸ್ ವಾಶ್ ಮಾಡ್ತಾರೆ. ಸೊ ಅದು ರಾಂಗು. ಮೇಕಪ್ ರಿಮೂವ್ ಮಾಡಿ ಆಮೇಲೆ ಬೇಕಂದರೆ ಫೇಸ್ ವಾಶ್ ಮಾಡ್ಬೋದು. ಡೈರೆಕ್ಟ್ ಫೇಸ್ ವಾಶ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಅರ್ಧಂಬರ್ಧ ಮೇಕಪ್ ಬರುತ್ತೆ, ಕಂಪ್ಲೀಟ್ ಮೇಕಪ್ ಬರೋದೇ ಇಲ್ಲ. ನೋಡಿ ಇಷ್ಟು ಮೇಕಪ್ಪು ನನ್ನ ಫೇಸಲ್ಲಿ. ಈ ಕಡೆ ಇಷ್ಟಿದೆ, ಈ ಕಡೆ ಅದು. ಸೊ ವಾಟ್ ಯು ಥಿಂಕ್? ಈಗ ಇದು ಈ ಕಡೆದು ನೋಡಿ ಇಷ್ಟು ಉಳ್ಕೊಂಡಿದೆ, ಇನ್ನು ಸ್ಕಿನ್ನಲ್ಲಿ ಇದೆ, ಇನ್ನೂ ಆ್ಯಕ್ಚುಲಿ ಇದು ಕಂಪ್ಲೀಟ್ ಹೋಗಿಲ್ಲ. ಇದು ಇದ್ರದ್ದು ಐ ಸಜೆಸ್ಟ್ ದಿಸ್ ಒನ್ ವಿ ಕ್ಯಾನ್ ಯೂಸ್, ಕಂಪ್ಲೀಟ್ ಹೋಗುತ್ತೆ. ರಿಸಲ್ಟ್ ನೋಡಿ. ಗಾರ್ನಿಯರ್ ಅವ್ರದ್ದು ಇದು ಕ್ಲೆನ್ಸಿಂಗ್ ವಾಟರ್ 400 ml. MRP ಬಂದ್ಬಿಟ್ಟು 349 ಇದೆ ಗೈಸ್. ಇದು ನೈಕಾದಲ್ಲೆಲ್ಲ ತೊಗೊಂಡ್ರೆ ಆಫರಲ್ಲಿ ಸ್ವಲ್ಪ ಕಮ್ಮಿಗೆ ಸಿಕ್ಕುತ್ತೆ. ಬಟ್ ಕ್ಲೆನ್ಸಿಂಗ್ ಮಿಲ್ಕ್ ನಾನಿದ್ದು ಹೇಳಿದ್ನಲ್ವ, ಮಾರ್ಕೆಟಲ್ಲಿದೆ, ವೈಭವ್ ಸ್ಟೋರಲ್ಲಿ ತಂದಿದ್ದು. MRP 280 ಇದೆ, ಅಲ್ಲೂ ಸ್ವಲ್ಪ ಡಿಸ್ಕೌಂಟಲ್ಲೇ ಸಿಕ್ಕಿರುತ್ತೆ. ಬಟ್ ಇದು 1 ಲೀಟರು, ಇದು 400 ml. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಗೈಸ್ ನಾನಿವಾಗ. ಸೊ ನಾನು ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಯಾವಾಗಲೂ ಯೂಸ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಖಾಲಿಯಾಗಿದೆ. ಆ್ಯಕ್ಚುಲಿ ನಾನು ಕೋಲ್ಡ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡಿದೆ. ಮೇಕಪ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಈ ಥರ ಒಂದು, ನೀವು ಯಾವುದು ನಿಮಗೆ ಸ್ಕಿನ್ಗೆ ಯಾವುದು ಸಜೆಸ್ಟ್ ಮಾಡಿರ್ತಾರೆ, ಸೊ ಯಾವುದು ಸೂಟ್ ಆಗುತ್ತೆ ಅದನ್ನು ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಸೊ ಗೈಸ್, ಮಾಯ್ಶ್ಚರೈಸರ್ ಹಾಕಿದ್ಮೇಲೆ ಫೇಸ್ಗೆ ಲಾಸ್ಟ್ ಟಚ್ ಲಿಪ್ ಬಾಮ್ ಹಾಕ್ತಾಯಿದ್ದೀನಿ. ಇದು ದಿ ಬಾಡಿ ಶಾಪ್ ಅವ್ರದ್ದು ಲಿಪ್ ಬಟರ್, ಇದು ಸ್ಟ್ರಾಬೆರಿ ಫ್ಲೇವರ್. ಇದು MRP 250 rupees. ಇದರಲ್ಲಿ ನನ್ನ ಹತ್ರ ಒಂದು 3-4 ಫ್ಲೇವರ್ ಇದೆ ಗೈಸ್, ಬಟ್ ಇದು ಫ್ಲೇವರ್ ನಂಗೆ ತುಂಬ ಇಷ್ಟ. ಲಿಪ್ ಬಾಂಬಲ್, ಅದು ಲಿಪ್ ಬಟರ್. ಸೊ ತುಂಬ ಡ್ರೈ ಲಿಪ್ಸ್ ಇರೋರು ಇದನ್ನು ಯೂಸ್ ಮಾಡಿದ್ರೆ ಒಂದು 2-3 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ಇಲ್ಲೆಲ್ಲ ಏನು ಬಿರುಕು ಬಿಟ್ಟಿರುತ್ತೆ, ಒಂಥರ ಬ್ಲಡ್ ಬರೋ ಥರ ಅನ್ನಿಸ್ತಾ ಇರುತ್ತಲ್ಲ, ಸೊ ಹಿಂಗೆ ಫಿಲ್ ಮಾಡಿಬಿಡ್ತೀನಿ ನಾನು. ಸೊ ಒಂದು 2-3 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಲಿಪ್ಸ್. ಎಷ್ಟು ಬಟರಿ ಅಂತ ಅನ್ನಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಒಂದು ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆಲ್, ಬಾಯ್ ಬಾಯ್.